ವೀಕ್ಷಕರು, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸಿದ್ದಾಪುರ, ನಾಗಸಮುದ್ರ, ಹಿರೇಕೆರಹಳ್ಳಿ, ಚಿಕ್ಕೋಬನಹಳ್ಳಿ, ಬೀಜಿಕೆರೆ, ಕೊಂಡಳ್ಳಿ ಈ 6 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಬರುವ ಬಡ ಜನತೆಗೆ ಅನುಕೂಲವಾಗಲೆಂದು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಆಕ್ಸಿಜನ್ ಕಾನ್ಸಂಟ್ರೇಟ್ ಗಳನ್ನು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಕವಿತಾ ರೆಡ್ಡಿ ಬೆಂಗಳೂರು ಹಾಗೂ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೀಪಕ್ ರಾಜೌಲಿ ಹಾಗೂ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾದ ಧನುಂಜಯ್ ಜಿ ರವರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಮೆಹಬೂಬ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಚ್ ಗೋವಿಂದಪ್ಪ, ಕಾಂಟ್ರಾಕ್ಟರ್ ಅರುಣ್ ಕುಮಾರ್, ಎಸ್ ಓಬಳೇಶ್, ನಾಗರಾಜಪ್ಪ, ಅಂಜನಪ್ಪ ಹಾಗೂ ಆರೋಗ್ಯ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ್ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಾವು ಬಹಳಷ್ಟು ಒಂದು ಮೆಡಿಕಲ್ ಇದರಲ್ಲಿ ತುಂಬಾ ಕೆಲಸ ಮಾಡಿದ್ದೀವಿ. ಕರೋನಾ ಸಂದರ್ಭದಲ್ಲಿ ಸುಮಾರು 12,000 ಜನ ಆಶಾ ಕಾರ್ಯಕರ್ತರಿಗೆ ಮೆಡಿಕಲ್ ಕಿಟ್ಸ್ನ ನಾವು ಕೊಟ್ಟಿದ್ವಿ. ಸೊ ಎಲ್ಲ ಒಂದು ತಾಲೂಕಿನ ಮತ್ತು ಎಲ್ಲ PHCನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸ್ಪೆಸಿಫಿಕ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಸೊ ಈ ಬಾರಿ ನಮಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಡಬೇಕು, ಎಲ್ಲೆಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಇಲ್ವೋ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಒಂದು ಧ್ಯೇಯದಿಂದ ನಾವು ಎಲ್ಲ ಕಡೆ ಎಲ್ಲ PHCಸ್ನಲ್ಲೂ ವಿಚಾರ ಮಾಡಿ ಎಲ್ಲೆಲ್ಲಿ ಇಲ್ವೋ ಅಲ್ಲಿ ನಾವು ಇದನ್ನು ಡೊನೇಟ್ ಮಾಡ್ತಾ ಇದ್ದೀವಿ. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇಲ್ಲಿ ಲೋಕಲ್ ನಮ್ಮ ಧನಂಜಯ ಅವರು ಮತ್ತು ಎಲ್ಲ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಯಾರ್ಯಾರಿದ್ದಾರೆ ಎಲ್ಲರೂ ಸಹ ರಿಕ್ವೆಸ್ಟ್ ಮಾಡಿದ್ರು, ನೀವು ಬಂದಾಗ ಈ ಥರ ಒಂದು ನಮಗೆ ಹೆಲ್ಪ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಇವತ್ತು ಈ ಒಂದು ಪ್ರಾಥಮಿಕ ಕೇಂದ್ರಕ್ಕೆ ಬಂದಿದ್ದೀವಿ. ಸೊ ನಮಗೂ ಸಹ ಖುಷಿ ಆಗುತ್ತೆ, ಎಲ್ಲಿ ನಮಗೆ ಅನುಕೂಲ ಆಗುತ್ತೋ ಅಲ್ಲಿ ಸಹಾಯ ಮಾಡಲಿಕ್ಕೆ ನಮಗೂ ಸಹ ಒಂದು ಖುಷಿ ಆಗುತ್ತೆ. ಮತ್ತು ಇದೇ ಥರ ನಮ್ಮ ಒಂದು ನಿರಂತರವಾಗಿ ಎಲ್ಲರ ಒಂದು ಸಹಕಾರ ಇರಬೇಕು, ಎಲ್ಲರೂ ಸರ್ಕಾರನೇ ಮಾಡುತ್ತೆ ಅಂತ ಅಂದ್ಕೊಳ್ಬಾರ್ದು. ನಮ್ಮ ಕಡೆಯಿಂದ ಏನೇನಾಗುತ್ತೋ ಅದನ್ನು ಮಾಡುವಂಥ ಒಂದು ವ್ಯವಸ್ಥೆ ಇರಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಅವಶ್ಯಕವಾಗಿ ಬೇಕಾಗಿತ್ತು. ಅದಕ್ಕೆ ಈ ಸಮಯದಲ್ಲಿ ಸಪ್ಲೈ ಮಾಡಿರುವಂಥ ಸಂತೋಷ್ ಲಾಡ್ ಫೌಂಡೇಶನ್ಗೆ ಥ್ಯಾಂಕ್ಸ್. ಸಂತೋಷ್ ಸರ್ ಅವರ ಫೌಂಡೇಶನ್ಗೆ ಮಾನ್ಯ ಸಚಿವರು ಇವತ್ತಿನ ದಿವಸ ಆಕ್ಸಿಜನ್ ಕಿಟ್ ನಮ್ಮ ಗ್ರಾಮ ಪಂಚಾಯತಿಗೆ ಮತ್ತು ನಮ್ಮ PHಗೆ ನಾಗಸಮುದ್ರ ಸುತ್ತಮುತ್ತಲಿ ಏರೂರು, ಗೋಸಮುದ್ರ, ನಾಗಸಮುದ್ರ, ಚಿಕ್ಕೇರಹಳ್ಳಿ, ಭಟ್ರಹಳ್ಳಿ ಮತ್ತು ಚಿಕ್ಕನಹಳ್ಳಿ ಮತ್ತು ಅದೇ ರೀತಿಯಾಗಿ ಬೈಲಾಪುರ ಎಲ್ಲ ಈ ನಮಗೆ ಸಂಬಂಧಪಟ್ಟಂತೆ 1, 2, 3 ಪಂಚಾಯತಿಗಳು ಸೇರುತ್ತೆ. ಮತ್ತು ಭಾಳ ಹಿಂದುಳಿದ ಆಸ್ಪತ್ರೆಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಹಿಂದುಳಿದ ಗಡಿ ಗ್ರಾಮಗಳು ಹೊಂದ್ಕೊಂಡಿರ್ತಕ್ಕಂಥ ಆಂಧ್ರ ಗಡಿ ಗ್ರಾಮಗಳು ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮಗಳು ಇಲ್ಲಿಗೆ ಕೊಟ್ಟಿದ್ದಕ್ಕೆ ಭಾಳ ಸಂತೋಷ. ಅವರು ಮಾನ್ಯ ಸಚಿವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಇವತ್ತಿನ ದಿವಸ ಈ ಕಾರ್ಮಿಕರ ಒಂದು ಇದನ್ನೇ ಗೋಳು ಸುಮಾರು ಹಿಂದೆ ಸರ್ಕಾರ ಮುಚ್ಚೋಗುವಂಥ ಸ್ಥಿತಿ ಇತ್ತು. ಮಾನ್ಯ ವಿಧಾನಸೌಧದಲ್ಲಿ ಮಾನ್ಯ ಸ್ಪೀಕರ್ ಆಗಿರ್ತಕ್ಕಂಥ ಬಸವರಾಜ್ ಹೊರಟ್ಟರು ನಿನ್ನೆ ನಾನು ಒಂದು ನ್ಯೂಸ್ ನೋಡಬೇಕಾದ್ರೆ ಹೇಳಿದ್ರು, ಅವರು ಮಾನ್ಯ ಸಚಿವರು ಕಾರ್ಮಿಕ ಸಚಿವರಾದಮೇಲೆ ಸಂತೋಷ್ ಲಾಡ್ ಅವರು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಇದನ್ನು ಒಂದು ಮೇಲ್ವರ್ಗ ಜನ ಸಮಾನವಾಗಿ ತಂದಿದ್ದಾರೆ ಅಂತ ಒಂದು ಮಾತು ಹೇಳಿದ್ರು. ಒಂದು ಸ್ಪೀಕರ್ಗೆ ಆ ರೀತಿ ಹೇಳಿದ ಮೇಲೆ ಜಡ್ಜು ಸಮಾನವಾಗಿರ್ತಕ್ಕಂಥ ಸ್ಪೀಕರ್ ಬಸವರಾಜ ಹೊರಟರು ಹೇಳಿದ ಮೇಲೆ ಎಲ್ಲ ವಿರೋಧ ಪಕ್ಷಗಳು ಒಪ್ಕೋಬೇಕಾಗುತ್ತೆ. ಯಾಕಂದರೆ ಅವರು ಮೊನ್ನೆ ತಾನೇ ಒಂದು ಮಾತು ಹೇಳಿದರು, ಈಗ ಕಾರ್ಮಿಕರಿಗೆ ಏನು ಕಾರ್ಮಿಕರ ಸರ್ಟಿಫಿಕೇಟ್ ಮಾಡಿಸಿದ್ದೀವಿ ಅಂಥ ಮಕ್ಕಳಿಗೆ ಒಂದು ಶಾಲೆ ಮತ್ತು ವಸತಿ ಶಾಲೆಯನ್ನು ತಾಲೂಕೊಂದು ಡಿಸ್ಟಿಕ್ಕೊಂದು ತರ್ತೀವಂತ ಒಂದು ಮಾತು ಹೇಳಿದರು. ಯಾಕಪ್ಪ ಅಂದರೆ ಎಷ್ಟೋ ಒಂದು ಸುಮಾರು 1,000 ಕೋಟಿ ಅದರಲ್ಲಿ ಟ್ಯಾಕ್ಸ್ ಬಂದಿದಂತೆ. ಅದಕ್ಕೆ ಮಕ್ಕಳು ಕಾರ್ಮಿಕ ಮಕ್ಕಳು ಅಲ್ಲಿ ವಲಸೆ ಹೋಗಿರ್ತಾರೆ ಮತ್ತು ನಮ್ಮ ಮಕ್ಕಳು ಊಟ ಇರೋದಿಲ್ಲ ಅಂಥ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತೀವಿ. ಅವರಿಗೆ ಒಂದು ಶಾಲೆಯನ್ನು ವಸತಿ ಶಾಲೆ ಸಮಾನವಾಗಿ ಈಗ ನಾನು ಹೇಳ್ತಕ್ಕಂಥದ್ದು ಬೆಸ್ಟ್ ಸ್ಕೂಲು ಮತ್ತು ಚೈತನ್ಯ ಸ್ಕೂಲು ನಮ್ಮ ಗ್ರಾಮಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಅದಕ್ಕೆ ಸರಿಸಮಾನವಾಗಿ ನಾನು ನಮ್ಮ ಇಲಾಖೆ ವತಿಯಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಮ್ಮಲ್ಲಿದ್ದ ಭಾರಿ ಆಶಾ ಕಾರ್ಯಕರ್ತರು ನಮ್ಮ ಊರಿನ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಅವರು ಹಾಸ್ಟೆಲನ್ನು ಓಪನ್ ಮಾಡಿಸಬೇಕು ಮತ್ತು ನಮ್ಮ ಸರ್ಕಾರದಿಂದ ದೀನ ದಲಿತರಿಗೆ ಏನು ಕೊಡ್ತಾರೋ ಅದನ್ನೆಲ್ಲ ಮುಗಿಸಕ್ಕಂಥ ಕಾರ್ಮಿಕರಿಗೆ ಮಾಡ್ತಾರೆ ಅಂತೇಳಿ ನಾನು ಅವ್ರ ಫೌಂಡೇಶನ್ನಿಂದ ಬಂದಿರತಕ್ಕಂಥ ಗೀತಾ ರೆಡ್ಡಿಯವರು ಮತ್ತು ಕವಿತಾ ರೆಡ್ಡಿಯವರು, ದೀಪಕ್ ಗುಲಿರಾಜ್ ಅವರು ಮತ್ತು ಇಲ್ಲಿ ಸೇರ್ತಕ್ಕಂಥ ಗೋವಿಂದಪ್ಪ, ಶಬ್ಬೀರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಹುಡುಗರು ಸಮೇತ ನಮ್ಮ ಗ್ರಾಮ ಪಂಚಾಯತ್ ಇರತಕ್ಕಂಥ